ಅಂತೂ ಇಂತೂ ಆಕ್ಸಿಯೋಮ್ 4 ನೌಕೆ ಉಡಾವಣೆ ಆಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. 6 ಬಾರಿ ಮುಂದೂಡಿಕೆ ಆಗಿತ್ತು ಈ ನೌಕೆಯನ್ನು ಉಡಾವಣೆ ಮಾಡುವಂತಹ ವಿಚಾರದಲ್ಲಿ. ಪ್ರಯಾಣದ ವೇಳೆ ಮೈಸೂರು ಹಲ್ವಾ ಮಾವಿನ ಹಣ್ಣಿನ ರಸವನ್ನು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಕೊಂಡೊಯ್ತಾ ಇರುವಂತಹದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೇನೆ ಅವರಿಗೆ ಒಂದಿಷ್ಟು ಪ್ರಿಪ್ರೇಷನ್ಗಳು, ಅತಿ ದೊಡ್ಡವಾದಂತಹ ಸಿದ್ಧತೆಗಳು ಇರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಭಾರತ ದೊಡ್ಡ ಯೋಜನೆಯನ್ನು ಕಡಿಮೆ ವೆಚ್ಚದಲ್ಲಿ ಮಾಡಿ ಇತಿಹಾಸವನ್ನು ವಿಶ್ವದಲ್ಲಿ ಸೃಷ್ಟಿ ಮಾಡಿತ್ತು. ಹಾಗಾದರೆ 4 ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಗಗನಯಾತ್ರಿಗಳು. ಅವರ ಡೀಟೇಲ್ಸನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಐತಿಹಾಸಿಕ ಗಗನಯಾತ್ರೆ ಇದು. ಮಿಷನ್ ಕಮಾಂಡರ್ USA ಮೂಲದವರು, ಮಹಿಳಾ ಗಗನಯಾತ್ರಿ. 5ನೇ ಬಾರಿಗೆ ಇವರು ಗಗನಯಾನವನ್ನು ಕೈಗೊಳ್ತಾ ಇರುವಂಥದ್ದು. ಪೆಂಗಿ ವಿಟ್ಟನ್ ಅಂಥೇಳಿ ಅವರ ಹೆಸರು. ಒಟ್ಟು 4 ಜನ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಭಾರತದ ಮೂಲದ ಶುಭಾಂಶು ಶುಕ್ಲಾ ಪೈಲಟ್. ಇವರು ಭಾರತ ಮೂಲ, ಮೊದಲ ಗಗನಯಾನ ಇದು. ಈ ಮೂಲಕ ಐತಿಹಾಸಿಕ ಕ್ಷಣಕ್ಕೆ ಶುಭಾಂಶು ಶುಕ್ಲಾ ಭಾಗಿಯಾಗ್ತಾ ಇದ್ದಾರೆ. ಶುಭಾಂಶು ಅವರಿಗೆ ಶುಭವಾಗಲಿ ಅಂಥೇಳಿ ಇಡೀ ಭಾರತವೇ, ಜಗತ್ತೇ ಆಲ್ ದಿ ಬೆಸ್ಟನ್ನು ಹೇಳ್ತಾ ಇದೆ. ಅದರ ಜೊತೆಗೇನೆ ಟಿಬೋರ್ ಕಾಪು ಮಿಷನ್ ಸ್ಪೆಷಲಿಸ್ಟ್, ಇವರು ಹಂಗೇರಿ ಮೂಲ. ಇವರಿಗೂ ಕೂಡ ಇದು ಮೊದಲ ಗಗನಯಾನ. ಒಟ್ಟು 4 ಜನ ಈ ಗಗನಯಾನವನ್ನು ಕೈಗೊಳ್ತಾ ಇರುವಂಥದ್ದು. 14 ದಿನಗಳ ಕಾಲ ಅಲ್ಲೇ ಉಳಿದುಕೊಂಡು 60ಕ್ಕೂ ಹೆಚ್ಚು ಸಂಶೋಧನೆಗಳನ್ನು, ರಿಸರ್ಚನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮಿಷನ್ ಸ್ಪೆಷಲಿಸ್ಟ್ ಪೋಲೆಂಡ್ ಮೂಲದವರು ಇವರು. ಇವರಿಗೂ ಕೂಡ ಇದು ಮೊದಲ ಗಗನಯಾನ ಆಗಿರುವಂಥದ್ದು. ಒಟ್ಟು 4 ಜನ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. 4 ಜನರಲ್ಲಿ 3ರಿಗೆ ಇದು ಮೊದಲ ಗಗನಯಾನ ಆಗಿರುವಂಥದ್ದು. ಜೊತೆಗೆ ಅತಿ ದೊಡ್ಡ ರಿಸರ್ಚ್ಗೆ ಕೈ ಹಾಕಿರುವಂಥದ್ದು. ಮಧ್ಯಾಹ್ನ ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 12 ಗಂಟೆ 1 ನಿಮಿಷಕ್ಕೆ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9ಗೆ ನಭಕ್ಕೆ ಚಿಮ್ಮುತ್ತೆ ರಾಕೆಟು. ಇದು ಜಾಗತಿಕ ಮಟ್ಟದಲ್ಲಿಯೂ ಕೂಡ ತುಂಬ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. 12 ಗಂಟೆ 1 ನಿಮಿಷ ಅಂದರೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. ಈಗ ಅದಕ್ಕೆ ಬೇಕಾದಂತಹ ಪ್ರಿಪ್ರೇಷನ್ ಕೂಡ ನಡೀತಾ ಇರುವಂಥದ್ದು. ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ನಿಂದ ಈ ರಾಕೆಟ್ ಉಡಾವಣೆ ಆಗುತ್ತೆ. ಉಡಾವಣೆ ಆದ ನಂತರ ಇದು ನಾಳೆ 4:30ಕ್ಕೆ ಕಕ್ಷೆಯನ್ನು ತಲುಪುತ್ತೆ. ಅಲ್ಲಿಂದ ಸಂಶೋಧನೆಗಳು ಆರಂಭ ಆಗುತ್ತೆ. ಮೇ 29ರಿಂದ ಕಾಯ್ತಾ ಇದ್ದಾರೆ ಈ ಮಿಷನನ್ನು ಸಕ್ಸಸ್ ಮಾಡೋದಕ್ಕೆ. 6 ಬಾರಿ ಇದು ಮುಂದೂಡಿಕೆ ಆಗಿರುವಂಥದ್ದು. ಅದು ತಾಂತ್ರಿಕ ಕಾರಣಕ್ಕೆ ಮತ್ತು ಹವಾಮಾನದ ವಿಚಾರಕ್ಕೆ. ಈಗ ಕೊನೆಗೂ ಕೂಡ ಕಾಲ ಕೂಡಿ ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಆಕ್ಸಿಯಮ್ 4 ಸಂಪೂರ್ಣವಾಗಿ ವಾಣಿಜ್ಯ ಆಪರೇಷನ್ ಆಗಿರುವಂಥದ್ದು. 60ಕ್ಕೂ ಹೆಚ್ಚು ಸಂಶೋಧನೆಯನ್ನು ಮಾಡಲಾಗುತ್ತೆ. 30 ದೇಶಕ್ಕೆ ಸಂಬಂಧಪಟ್ಟಂತಹ 60ಕ್ಕೂ ಹೆಚ್ಚು ರಿಸರ್ಚ್ಗಳು ಮೇಲಿಂದಲೇ ಆಗುವಂಥದ್ದು. ಕಾರ್ಯಾಚರಣೆಯ ಒಟ್ಟು ಪ್ರಯಾಣ 14 ದಿನಗಳು ಅನ್ನೋದು ಗೊತ್ತಾಗ್ತಾ ಇದೆ. 14 ದಿನಗಳ ಕಾಲ ಅಲ್ಲಿಯೇ ಇದ್ಕೊಂಡು, ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದ ನಿಲ್ದಾಣದಲ್ಲಿಯೇ ನಿಂತುಕೊಂಡು ಹಲವು ಸಂಶೋಧನೆಗಳನ್ನು ಇಲ್ಲಿ ಮಾಡಲಾಗುತ್ತೆ. ಹಲವು ರೀತಿಯ ಪ್ರಯೋಗಗಳನ್ನು ಮಾಡಲಾಗುತ್ತೆ. ಇದು ಭಾರತಕ್ಕೂ ಕೂಡ ಅತ್ಯಂತ ಅವಶ್ಯಕ. ಏಕೆಂದರೆ 2026-27ರ ಸಂದರ್ಭಕ್ಕೆ ಮಾನವ ಸಹಿತ ಗಗನಯಾನಕ್ಕೆ ಇಸ್ರೋ ಪ್ಲಾನನ್ನು ಮಾಡಿಕೊಂಡಿದೆ. ಹಾಗಾಗಿ ಶುಭಾಂಶು ಶುಕ್ಲಾ ಅವರ ಈ ಕೊಡುಗೆ ಕೂಡ ತುಂಬ ಮುಖ್ಯವಾಗುತ್ತೆ. ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪೋದಕ್ಕೆ 28 ಗಂಟೆಗಳು ಬೇಕು. ಅಂದರೆ ನಾಳೆ 4 ಗಂಟೆ 30 ನಿಮಿಷಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಈ ಟೀಮ್ ರೀಚ್ ಆಗುತ್ತೆ. ರೀಚ್ ಆಗ್ತಾ ಇದ್ದ ಹಾಗೇನೆ ಅಲ್ಲಿ ಸಂಶೋಧನೆಗಳು ಆರಂಭ ಆಗುತ್ತೆ. ಭೂಮಿಯ ವಿವಿಧ ಕಕ್ಷೆಗಳನ್ನು ಸುತ್ತಿದ ಬಳಿಕ ISS ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಈ ಟೀಮ್ ತಲುಪುತ್ತೆ. ISSನೊಂದಿಗೆ ಡಾಕ್ ಆಗಲಿದೆ ಡ್ರ್ಯಾಗನ್ ಕ್ಯಾಪ್ಸ್ಯೂಲ್. ಅದಾದ ಮೇಲೆ ಅಲ್ಲಿ 4 ಕೂಡ ಇಳಿಯುವಂತಹ ಕೆಲಸ ಆಗುತ್ತೆ. ಅಲ್ಲಿಂದಲೇ 30 ದೇಶಕ್ಕೆ ಸಂಬಂಧಪಟ್ಟಂತಹ 60 ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಶೋಧನೆ ಆರಂಭವಾಗುತ್ತೆ. ಇನ್ನು ಹ್ಯೂಸ್ಟನ್ ಮೂಲದ ಬಾಹ್ಯಾಕಾಶ ಕಂಪನಿ ಆಕ್ಸಿಯೋಮ್ ಸ್ಪೇಸ್ ಅನ್ನೋದು ಗೊತ್ತಾಗ್ತಾ ಇದೆ. ಇದರಲ್ಲಿ 3 ದೇಶಗಳ ಕಾಂಟ್ರಿಬ್ಯೂಷನ್ ಇದೆ. ಒಂದು ನಾಸಾ ಅಮೇರಿಕಾ, ಇನ್ನೊಂದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಮತ್ತೊಂದು ಇಸ್ರೋ. ಜಂಟಿಯಾಗಿ ನಡೆಸ್ತಾ ಇರುವಂತಹ ಕಾರ್ಯಾಚರಣೆ ಇದು. ಅಮೇರಿಕಾದ ಸ್ಪೇಸ್ ಎಕ್ಸ್ ನಾಸಾ ಸಹಭಾಗಿತ್ವದಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಮಿಷನ್ ಅನ್ನು ಕೈಗೊಳ್ಳಲಾಗಿದೆ. 6 ಬಾರಿ ಮುಂದೂಡಿಕೆ ಮಾಡಿದಂತಹ ಈ ಮಿಷನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಡಾವಣೆಗೊಳ್ಳುತ್ತೆ. ಇದು ಜಾಗತಿಕ ಮಟ್ಟದಲ್ಲಿ, ಜೊತೆಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಸಮಯ. ಕೇವಲ 49 ನಿಮಿಷ 25 ಸೆಕೆಂಡ್ ಮಾತ್ರ ಇದಕ್ಕೆ ಬಾಕಿ ಉಳಿದಿರುವಂಥದ್ದು. ಇಡೀ ದೇಶವೇ, ಇಡೀ ಜಗತ್ತೇ ಈ ಕಾರ್ಯಾಚರಣೆಗೆ ಈಗ ಶುಭ ಹಾರೈಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇನ್ನು ಭಾರತದ ಇಸ್ರೋ ಪಾಲಿಗೂ ಕೂಡ
ಇದು ಅತ್ಯಂತ ಮಹತ್ವದ ದಿನ ಆಗಿರುವಂಥದ್ದು, ಐತಿಹಾಸಿಕ ಕ್ಷಣ ಆಗಿರುವಂಥದ್ದು, ಐತಿಹಾಸಿಕ ಗಳಿಗೆಗೂ ಕೂಡ ಇಸ್ರೋ ಸಾಕ್ಷಿ ಆಗ್ತಾ ಇದೆ. ಈಗಾಗಲೇ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಯಾರೂ ಮಾಡಿರದ ಹಲವು ದಾಖಲೆಗಳನ್ನು ಭಾರತ ತನ್ನ ಹೆಸರಿನಲ್ಲಿ ಬರೆದಿದೆ. ದೊಡ್ಡ ದೊಡ್ಡ ಯೋಜನೆಯನ್ನು ಕಡಿಮೆ ವೆಚ್ಚದಲ್ಲಿ ಮಾಡಿ ವಿಶ್ವವನ್ನೇ ನಿಬ್ಬೆರಗುಗೊಳಿಸಿದೆ. ಹೀಗಿರುವಾಗ ಭಾರತ ಇವತ್ತು ಮತ್ತೊಂದು ಇತಿಹಾಸವನ್ನು ನಿರ್ಮಿಸ್ತಾ ಇದೆ. ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಭಾರತೀಯ ಕಾಲಮಾನ 12 ಗಂಟೆ 1 ನಿಮಿಷಕ್ಕೆ ಆಕ್ಸಿಯಮ್ ನೌಕೆಯಲ್ಲಿ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ತೆರಳುತ್ತಾ ಇದ್ದಾರೆ. ಅವರ ಜೊತೆಗೆ 3 ಸಹೋದ್ಯೋಗಿಗಳು ಕೂಡ ಇರುವಂಥದ್ದು. ಇವರು ನಾಳೆ ಸಂಜೆ 4:30ಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ರೀಚ್ ಆದ ನಂತರ ಸಂಶೋಧನೆಯನ್ನು ಆರಂಭಿಸ್ತಾರೆ. 30 ದೇಶಗಳಿಗೆ ಸಂಬಂಧಪಟ್ಟಂತಹ 60ಕ್ಕೂ ಹೆಚ್ಚು ವಿಷಯಗಳನ್ನು ಕಾನ್ಸಂಟ್ರೇಷನ್ ಮಾಡಿ ಇಲ್ಲಿ ಸಂಶೋಧನೆಯನ್ನು ಆರಂಭಿಸ್ತಾ ಇರುವಂಥದ್ದು. ಮಂಗಳಯಾನ, ಚಂದ್ರಯಾನ, ಸೂರ್ಯಯಾನ 1, 2 ಯಾರೂ ಇಳಿಯದ ಚಂದಿರನ ದಕ್ಷಿಣ ದಿಕ್ಕಿನಲ್ಲೂ ಕೂಡ ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿತ್ತು. ಈಗ ಶುಭಾಂಶು ಶುಕ್ಲಾ 41 ವರ್ಷದ ಬಳಿಕ ಈಗ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲುಗಲ್ಲಿಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಆಕ್ಸಿಯಮ್ 4 ಉಡಾವಣೆಗೊಳ್ಳುವುದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಉಳಿದಿರುವಂಥದ್ದು. ಹತ್ತತ್ರ 40 ನಿಮಿಷ ಬಾಕಿ ಇದೆ. ಈ ಉಡಾವಣೆಗೊಂಡ ನಂತರ ಮತ್ತೊಂದು ಮಹತ್ವದ ಮೈಲುಗಲ್ಲಿಗೂ ಕೂಡ ಇದು ಸಾಕ್ಷಿ ಆಗ್ತಾ ಇರುವಂಥದ್ದು.